ನಮಸ್ತೆ ಮಾಸ್ಟರ್ಸ್. ಈ ಕಿರು ಸಂದೇಶದ ವಿಷಯ ಏನು ಅಂತಂದ್ರೆ, ತಾಯಿ ಗರ್ಭದಲ್ಲಿ ಮಗು ಮತ್ತೆ ದೇವರ ಒಂದು ವಿವಾದ ನಡೆಯುತ್ತೆ. ದೇವರ ಮಧ್ಯೆ ಮತ್ತೆ ಆ ಗರ್ಭದಲ್ಲಿ ಇರುವ ಒಂದು ಪ್ರಣಾಳಿಕೆಯಲ್ಲಿ ಬೆಳೀತಿರುವಂತ ಶಿಶು ಮಧ್ಯೆ. ಜೋಗುಳ ಆಡುವ ದೇವತೆ ಹೆಸರೇ ಅಮ್ಮ ಅಂತ ಇದು ಶೀರ್ಷಿಕೆ. ನಿನ್ನನ್ನು ನೋಡಿಕೊಳ್ಳಲು ದೇವತೆಯೊಬ್ಬಳನ್ನು ನೇಮಿಸಿದ್ದೀನಿ. ಆಕೆ ನಿನಗೆ ಎಲ್ಲಾ ಮಾತುಗಳನ್ನು ಕಲಿಸ್ತಾಳೆ. ಅವಳ ಸಹವಾಸದಲ್ಲಿ ಮೈಮರೆತರೆ ಸುತ್ತಲೂ ಯಾರಿದ್ದಾರೆ ಎಂಬುದು ಮರೆತೇ ಹೋಗುತ್ತದೆ ಎಂದು ದೇವರು ಸಮಾಧಾನ ಇದಕ್ಕೆ ಹೇಳ್ತಾರೆ ಮಗುವಿಗೆ. ಅದು ದೇವಲೋಕದ ಪ್ರಾಂಗಣ. ಹೊಸ ಜೀವನವೊಂದನ್ನು ಭೂಮಿಗೆ ಕಳುಹಿಸಲು ಅಲ್ಲಿ ಸಿದ್ಧತೆ ನಡೆದಿತ್ತು. ದೇವದೂತರೆಲ್ಲರೂ ತಮಗೆ ವಹಿಸಿದ್ದ ಕೆಲಸಗಳ ನಿರ್ವಹಣೆಯಲ್ಲಿ ಮಗ್ನರಾಗಿದ್ದರು. ಭೂಮಿಯಲ್ಲಿ ಅವತರಿಸಲು ಕ್ಷಣಗಣನೆ ಎದುರಿಸುತ್ತಿತ್ತಲ್ಲ, ಆ ಮಗುವಿನ ಸನಿಹದಲ್ಲೇ ದೇವರು ನಿಂತಿದ್ದರು. ಇದ್ದಕ್ಕಿದ್ದಂತೆ ಆ ಮಗು ದೇವರನ್ನು ಕೇಳಿಬಿಟ್ಟಿತು. ಭಗವಂತ, ಈಗ ನನ್ನನ್ನು ಹೊಸದೊಂದು ಲೋಕಕ್ಕೆ ಕಳುಹಿಸಲಾಗುವುದು ಎಂದು ಇಲ್ಲಿ ಇವರೆಲ್ಲರೂ ಮಾತನಾಡ್ತಾ ಇದ್ದಾರೆ. ನಾನು ಇನ್ನು ಚಿಕ್ಕವನು, ನನಗೆ ಎದ್ದು ನಿಲ್ಲುವ ಶಕ್ತಿ ಇಲ್ಲ. ಇನ್ನೊಬ್ಬರ ಸಹಾಯವೂ ಕೂಡ ಆಗುವುದಿಲ್ಲ. ಇಂಥ ಅಸಹಾಯಕ ಪರಿಸ್ಥಿತಿಯಲ್ಲಿ ಪರಿಚಯವೇ ಇಲ್ಲದ ಜಾಗಕ್ಕೆ ಕಳುಹಿಸಿಬಿಟ್ರೆ ಅಲ್ಲಿ ನನ್ನನ್ನು ನೋಡಿಕೊಳ್ಳುವವರು ಯಾರು? ದೇವರು. ಒಮ್ಮೆ ಆ ಮಗುವಿನ ಹಣೆ ಸರವಿ ಮುಗುಳ್ನಗೆಯಿಂದ ನಗುತ್ತಾ, ನೂರಾರು ದೇವತೆಗಳ ಪೈಕಿ ಅತ್ಯಂತ ವಾತ್ಸಲ್ಯಮಯ ಅನಿಸಿದ ಒಬ್ಬಳು ದೇವತೆಯನ್ನು ಈಗಾಗಲೇ ಆರಿಸಿದ್ದೀನಿ. ಆಕೆ ನಿನಗಾಗಿ ಕಾಯ್ತಾ ಇದ್ದಾಳೆ. ಆಕೆ ನಿನ್ನನ್ನು ತುಂಬಾ ಪ್ರೀತಿಯಿಂದ ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಾಳೆ. ಇದು ಪ್ರಾಮಿಸ್ ಅಂತ ದೇವರು ಹೇಳ್ತಾರೆ ಪಾಪುಗೆ. ಹೌದಾ, ಸರಿ. ನನಗೊಂದು ಅನುಮಾನ. ಏನ್ ಗೊತ್ತಾ, ಇಲ್ಲಿ ಈ ದೇವಲೋಕದಲ್ಲಿ ನನಗೆ ಏನೋ ಕೆಲಸ ಇಲ್ಲ. ಯಾವಾಗಲೂ ಮಧುರವಾದ ಹಾಡು ಕೇಳ್ತೀನಿ, ಡ್ಯಾನ್ಸ್ ಆಡ್ತೀನಿ, ನಾನು ಆಯಾಗಿದ್ದೀನಿ. ಇಂತಹ ಖುಷಿ ನನಗೆ ಈ ಲೋಕದಲ್ಲಿ ಸಿಗುತ್ತಿರುವಾಗ ಮಗು ಅನುಮಾನದಿಂದ ಕೇಳಿತು. ನನ್ನ ಮಾತು, ಅವಾಗ ದೇವ್ರು ಹೇಳ್ತಾರೆ, ನನ್ನ ಮಾತು ನಂಬು ಮಗು, ನಿನ್ನನ್ನು ನೋಡ್ಕೊಳ್ಳೋಕೆ ಅಂತಾನೆ ಹುಡುಕಿದ್ದೀನಲ್ಲ. ಆ ದೇವತೆ ಕೂಡ ಹಾಡು ಡ್ಯಾನ್ಸು ಅವಳಿಗೆಲ್ಲ ಗೊತ್ತಿರುತ್ತೆ. ದೇವರು ಉತ್ತರಿಸಿದರು. ಆಗಲೂ ಮಗುವಿಗೆ ಸಮಾಧಾನವಾಗಲಿಲ್ಲ. ಅದು ಮತ್ತೆ ಪ್ರಶ್ನೆ ಹಾಕಿತು. ನಾನು ಈಗ ಹೋಗ್ತಿರೋದು ಬೇರೊಂದು ಲೋಕಕ್ಕೆ ತಾನೇ. ಅಲ್ಲಿ ಜೀವಿಗಳು ಹಾಡುವ ಭಾಷೆಗಳು ಪರಿಚಯವೇ ನನಗಿಲ್ಲ. ಹೀಗಿರುವಾಗ ನಾನು ಅವರ ಜೊತೆ ಬದುಕುವುದು ಹೇಗೆ? ಭಾಷೆಯೇ ಗೊತ್ತಿಲ್ಲ ಅಂದ ಮೇಲೆ ಅವರೊಂದಿಗೆ ವ್ಯವಹರಿಸುವುದು ಹೇಗೆ? ಅದಕ್ಕೂ ವ್ಯವಸ್ಥೆ ಮಾಡಿದ್ದೀನಿ ಕಂದ. ನಿನ್ನನ್ನು ನೋಡ್ಕೊಳ್ತಾ ಇದ್ದಾಳಲ್ಲ ದೇವತೆ, ಆಕೆ ನಿನಗೆ ಬಗೆ ಬಗೆಯ ಮಾತುಗಳನ್ನೂ ಕಲಿಸ್ತಾಳೆ. ಅವಳ ಸಹವಾಸದಲ್ಲಿ ಮೈಮರೆತು ಸುತ್ತಮುತ್ತಲು ಯಾರಿದ್ದಾರೆ ಅನ್ನೋದನ್ನು ಕೂಡ ನೀನು ಮರ್ತೇ ಬಿಡ್ತೀಯಾ. ಇದು ಗೊತ್ತಾ ನಿನ್ಗೆ ಅಂತ ಕೇಳ್ತಾರೆ. ದೇವರು ಅಂದು ಸಮಾಧಾನ ದನಿಯಲ್ಲಿ ಹೇಳಿದರು. ದೇವ್ರೇ, ಇನ್ನೊಂದು ವಿಷಯ. ನಾನು ಹೊಸದೊಂದು ಲೋಕಕ್ಕೆ ಹೋಗಿ ಬಿಡ್ತೀನಲ್ಲ, ಅಲ್ಲಿದ್ದಾರಲ್ಲ ಅವರೊಂದಿಗೆ ಮಾತಾಡ್ತಾ ನಾನು ನಿಮ್ಮನ್ನೇ ಮರ್ತ್ಬಿಟ್ರೆ ಏನ್ ಮಾಡ್ಲಿ? ಹಾಗೆ ಹೇಳ್ತಾರೆ. ಮಗುವಿನ ಪ್ರಶ್ನಾವಳಿ ಮುಂದುವರಿಯುತ್ತೆ. ಆ ದೇವತೆ ಇದ್ದಾಳಲ್ಲ ಕಂದ, ಆಕೆ ನಿನಗೆ ಎಲ್ಲವನ್ನೂ ನೋಡ್ಕೊಳ್ತಾಳೆ. ಪ್ರಾರ್ಥನೆ ಸಮಯದಲ್ಲಿ ಪ್ರಾರ್ಥನೆ ಹೇಗ್ ಕೂರ್ಬೇಕು ಅಂತಾನೆ ಹೇಳ್ಕೊಡ್ತಾಳೆ, ಹೇಗ್ ಪ್ರಾರ್ಥನೆ ಮಾಡ್ಬೇಕು ಅಂತಾನೆ ಹೇಳ್ಕೊಡ್ತಾಳೆ. ಎಲ್ಲ ಆಕೆ ನೋಡ್ಕೊಂತಾಳೆ. ಅವಳು ಹೇಳಿದಂತೆ ನಡ್ಕೊಂಡ್ರೆ ನಿನ್ನದೊಂದು ತುಂಬಾ ನಿಧಾನವಾಗಿ ಮಾತಾಡ್ಬೋದು, ಅವಳೊಂದಿಗೆ ನಿಧಾನವಾಗಿ ಮಾತಾಡ್ಬೋದು. ದೇವರು ಮಗುವಿಗೆ ಭರವಸೆ ಕೊಟ್ರು. ಇಷ್ಟೆಲ್ಲ ಚರ್ಚೆಯ ನಂತರವೂ ಆ ಮಗುವಿಗೆ ಸಮಾಧಾನವಾಗಲಿಲ್ಲ. ಅದು ನಡುಗುವ ಸ್ವರದಲ್ಲಿ ಹೇಳಿತು, ಆದ್ರೂ ಭಗವಂತ, ನನಗೆ ಭೂಲೋಕಕ್ಕೆ ಹೋಗಲು ಸ್ವಲ್ಪವೂ ಇಷ್ಟ ಇಲ್ಲ. ಅಲ್ಲಿ ಬಹಳ ಕೆಟ್ಟ ಜನ ಇದ್ದಾರಂತೆ. ಹಾಗಂತ ಇಲ್ಲಿರುವವರೆಲ್ಲರೂ ಮಾತನಾಡ್ಕೊಂತ ಇದ್ದಾರೆ. ಎಷ್ಟು ಬಾರಿ ನನಗೂ ಕೇಳಿ ಆ ಕೇಡಿಗರು ನನಗೆ ಏನಾದ್ರೂ ತೊಂದರೆ ಮಾಡಿದ್ರೆ ಏನ್ ಗತಿ? ಮೊದಲೇ ಹೇಳಿದಂತೆ ನನಗೆ ಎದ್ದು ನಿಲ್ಲುವ ಶಕ್ತಿಯೂ ಇಲ್ಲ. ಭಗವಂತ ಆಗಲು ತಾಳ್ಮೆಯನ್ನು ಕಳೆದುಕೊಳ್ಳಲಿಲ್ಲ. ಆತ ಹೇಳಿದರು, ಭೂಲೋಕದಲ್ಲಿ ಕೆಟ್ಟ ಜನ ಇದ್ದಾರೆ ನಿಜ, ಆದರೆ ನಿನ್ನನ್ನು ನೋಡಿಕೊಳ್ಳುವ ಆಯ್ಕೆ ಮಾಡಿದ್ದೀನಲ್ಲ, ಆ ದೇವತೆ ಎಂಥವಳು ಗೊತ್ತಾ? ಸಂದರ್ಭ ಬಂದ್ರೆ ತನ್ನ ಜೀವವನ್ನೇ ಒತ್ತೆ ಇಟ್ಟಾದ್ರೂ ಆಕೆ ನಿನ್ನನ್ನು ಉಳಿಸ್ಕೊಂತಾಳೆ, ಗೊತ್ತಾಯ್ತಾ? ಆದ್ರೂ ಭಗವಂತ, ತುಂಬಾ ಬೇಜಾರಾಗ್ತಿದೆ. ಮತ್ತೆ ನಾನು ನಿನ್ನ ಧ್ವನಿಯನ್ನು ಕೇಳುವುದು ಹೇಗೆ? ನಿನ್ನನ್ನು ಕಾಣುವುದು ಹೇಗೆ? ಭೂಲೋಕದ ಜನರ ಮಧ್ಯೆ
ಕಳೆದು ಹೋಗಿ ನಾನೇನಾದರೂ ನಿನ್ನನ್ನೇ ಮರೆತು ಬಿಟ್ರೆ ಏನ್ ಗತಿ? ಮಗು ಅಳು ದನಿಯಲ್ಲಿ ಕೇಳಿತು. ದೇವರು ನಿರ್ಧಾರ ದನಿಯಲ್ಲಿ ಹೇಳಿದರು, ಚೇಚೆ, ಹಾಗೆಲ್ಲ ಖಂಡಿತ ಆಗೋದಿಲ್ಲ. ನಿನ್ನನ್ನು ನೋಡ್ಕೊಂತ ಇರ್ತಾಳಲ್ಲ ದೇವತೆ, ಆಕೆ ಸದಾ ನನ್ನ ಬಗ್ಗೆ ಹೇಳ್ತಾಳೇ ಇರ್ತಾಳೆ. ಭಗವಂತನನ್ನು ಹೇಗೆ ಪ್ರಾರ್ಥಿಸಬೇಕು, ಅವನೊಂದಿಗೆ ಏಕಾಂತದಲ್ಲಿ ಹೇಗೆ ಮಾತನಾಡಬೇಕು, ಅವನನ್ನು ಮತ್ತೆ ಹೇಗೆ ಸೇರಬೇಕು ಎಂಬ ಗುಟ್ಟುಗಳೆಲ್ಲ ಅವಳಿಗೆ ಗೊತ್ತು. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಅವಳು ನನಗಿಂತ ಒಳ್ಳೆಯವಳು. ಅರ್ಥ ಮಾಡ್ಕೊ. ಇಷ್ಟು ಹೇಳಿ ದೇವರು ಮೌನವಾದ. ಅದೇ ವೇಳೆಗೆ ಭೂಲೋಕದಿಂದ 7-8 ದನಿಗಳು ಮಾತನಾಡಿಕೊಂಡವು. ಮಗು ಹುಟ್ಟುವ ಸಮಯ ಹತ್ತಿರ ಬಂತು, ಅದನ್ನು ಸ್ವಾಗತಿಸಲು ಸಿದ್ಧರಾಗಿ. ಈ ಮಾತನ್ನು ಕೇಳಿದ ನಂತರ ತಾನು ಭೂಲೋಕಕ್ಕೆ ಹೋಗುವ ಕ್ಷಣ ಹತ್ತಿರವಾಯಿತು ಎಂದು ಸತ್ಯ ಮಗುವಿಗೆ ಗೊತ್ತಾಯಿತು. ಬಿಕ್ಕೊಂಡು ಮುನ್ನ ಅದು ಗಾಬರಿಯಾಗಿ ಬಿಕ್ಲಿಕ್ಕೆ ಬರ್ತಾ ಬರ್ತಾ ಅದಕ್ಕೆ ಗಾಬರಿ ಆಗ್ಬಿಡ್ತು. ಗಾಬರಿಯಿಂದ ಕೇಳಿತು, ದೇವ್ರೇ, ನನ್ನನ್ನು ನೋಡ್ಕೊಳಕ್ಕೆ ದೇವತೆ ಇದ್ದಾಳೆ ಅಂದೆ ಅಲ್ಲ, ಅವಳ ಹೆಸರೇನು? ಅವಳ ಹೆಸರೇನು ಅಂತ ನೀವು ಹೇಳಲೇ ಇಲ್ವಲ್ಲ, ಬೇಗ ಹೇಳು. ನನ್ನ ರಕ್ಷಣೆಗಾಗಿಯೂ ಆ ದೇವತೆ ಹೆಸರು ನನಗೆ ಬೇಕಲ್ವಾ ಅಂತ ಮಗು ಕೇಳುತ್ತೆ. ಭಗವಂತ ಮಂದಹಾಸದಿಂದ ನಗೆಯೊಂದಿಗೆ ಉತ್ತರಿಸಿ, ಮಗು, ಆ ದೇವತೆಯ ಹೆಸರೇ ಅಮ್ಮ. ಇದು ಶೀರ್ಷಿಕೆ ಮೇಡಮ್. ಥ್ಯಾಂಕ್ ಯು. ಈ ಅವಕಾಶಕ್ಕಾಗಿ ಧನ್ಯವಾದಗಳು.